ನೀವೇನಾದರೂ ನಂತರ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಏನಕ್ಕಂತಂದರೆ ನಾನು ತುಂಬ ವರ್ಷಗಳ ಹಿಂದೆ ಐಫೋನ್ 11ನ ಪರ್ಚೇಸ್ ಮಾಡಿದೆ. ಅದು 128GB ಸಾಧಾರಣ 6 ವರ್ಷಗಳ ಹಿಂದೆ. ಆವಾಗ ಐಫೋನ್ ಎಲ್ಲ ತುಂಬ ಜನರ ಹತ್ರ ಇರ್ತಾ ಇರಲಿಲ್ಲ. ನಾನು ಇದಕ್ಕೆ ಆವಾಗ 65 ಪೇ ಮಾಡಿದೆ. ನನಗೆ ತುಂಬ ಜನ ಹೇಳ್ತಾ ಇದ್ರು, ಯಾಕೆ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀಯ, ಅದರಿಂದ ಏನು ಯೂಸ್ ಆಗುತ್ತೆ, ಅದರಲ್ಲಿ ಅಂಥದ್ದು ಏನಿದೆ, ಅದನ್ನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡು, ಅದರಿಂದ ಎಷ್ಟು ಲಾಭ ತೆಗಿತೀಯ, ಹಾಗೆಲ್ಲ ತುಂಬ ಜನ ಕ್ವಶನ್ ಹಾಕ್ತಾಯಿದ್ರು. ಆದರೂ ನನಗೆ ಐಫೋನ್ ಬೇಕೇ ಬೇಕಿತ್ತು. ಐಫೋನ್ ಅಂತಲ್ಲ, ಯಾವುದಾದ್ರೂ ಒಂದು ಒಳ್ಳೆ ಮೊಬೈಲ್ ಬೇಕಿತ್ತು. ನಾನು ಆವಾಗ ಪ್ರಿಫರ್ ಮಾಡಿರೋದು ಐಫೋನ್ನ. ಅದರಿಂದ ನಾನು ಟೋಟಲಾಗಿ 4 ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಅದೆಲ್ಲ ಕೂಡ ಇವತ್ತು ಚೆನ್ನಾಗೇ ಓಡ್ತಿದ್ದೆ ದೇವ್ರ ದಯದಿಂದ. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ನಿಮ್ಗೇನಾದರೂ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅದರಿಂದ ನೀವು ತುಂಬ ಧೈರ್ಯದಿಂದ ನೀವೇನಾದರೂ ಕಂಟಿನ್ಯೂ ಮಾಡೇ ಮಾಡ್ತೀರಾ ಅನ್ನೋದು ಒಂದು ಭರವಸೆಯಿಂದ ಮಾಡಿ. ಅದ್ರ ಜೊತೆಗೆ ನಿಮ್ಮ ಪೇಷನ್ಸ್ ಆ್ಯಂಡ್ ಮೆಂಟಲ್ ಹೆಲ್ತ್ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇರಬೇಕು. ನನಗೆ ತುಂಬ ಜನ ಕ್ವಶನ್ ಕೇಳ್ತಾ ಇದ್ರು, ನೀವು ಯಾವ ಮೊಬೈಲ್ನ ಯೂಸ್ ಮಾಡ್ತೀರಾ ಅಂತ. ಇಷ್ಟು ಟೈಮ್ ಐಫೋನ್ 11 ಯೂಸ್ ಮಾಡ್ತಾ ಇದ್ದೆ. ಇವಾಗ ಐಫೋನ್ 16ನ ಪರ್ಚೇಸ್ ಮಾಡಿದ್ದೀನಿ. ಅದು 256GB. ಕ್ಯಾಮರಾ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಅಫೋರ್ಡೆಬಲ್ ಪ್ರೈಸ್ ಆ್ಯಂಡ್ ಹ್ಯಾಂಡಿ ಆಗಿದೆ. ಆಲ್ಮೋಸ್ಟ್ 80K ಹಾಗೆ ಪೇ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಕಂಟೆಂಟ್ ಕ್ರಿಯೇಷನ್ ಜರ್ನಿಗೆ ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಯಾವ ಮೈಕ್ನ ಯೂಸ್ ಮಾಡ್ತೀನಿ, ಸೆಟಪ್ ಹೇಗೆ ಮಾಡ್ಕೋತೀನಿ, ಹಾಗೆ ಯಾವ ಕ್ಯಾಮರಾ ಸ್ಟ್ಯಾಂಡ್ನ ಯೂಸ್ ಮಾಡ್ತೀನಿ, ಇದೆಲ್ಲದ್ರ ಕುರಿತು ಆಲ್ಮೋಸ್ಟ್ ಒಂದು ವಿಡಿಯೋನ ಮಾಡಿ ಹಾಕ್ತೇನೆ. ಇನ್ನೂ ಹೆಚ್ಚಿನ ಕಂಟೆಂಟ್ ಕ್ರಿಯೇಟರ್ಸ್ ಹೀಗೆ ಬೆಳೀತಾ ಇರಲಿ. ಹಾಗೆ ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಕ್ಕೋಸ್ಕರ ನನ್ನ ಚಾನಲ್ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು.